ಪರಮ ತೇಜೋ ರಾಶಿ ಭೂಸುರ ಪರಮ ತೇಜೋ ರಾಶಿ ಭೂಸುರ ವರರೆ ಬಲ್ಲಿರಿ ಮೋದದಿ ಭೂಸುರ ವರರೆ ಬಲ್ಲಿರಿ ಮೋದದಿ ದರ್ಶನವು ಅಪರೂಪ ದರ್ಶನವೇ ಅಪರೂಪ ಆಸನ ವಿರಚಿಸಿ ಏನು ಕೊಳ್ಳಿರೆ ದರ್ಶನವೇ ಅಪರೂಪ ಆಸನ ವಿರಚಿಸೇನು ಕೊಳ್ಳಿರೆ ಓ ಹೆಚ್ಚು ಹೊತ್ತು ಕೂತ್ಕೊಳ್ಬಾರ್ದು. ಯಾಕೆ ನೀನು ಕೂತ್ಕೊಳ್ಳೇಬಾರ್ದು. ಯಾಕೆ ನೀನು ನಿಂತು ಹೀಗೆ ಕುಣಿತಿದ್ರೆ ಕಾಣುತ್ತೆ ಚಂದ ಎಲ್ಲವರಿಗೆ. ನಿಂತಿರ್ಬೇಕು ಸತ್ಯ, ಹಾ. ಆದ್ರೆ ಯಾರ ಮುಂದೆ ಎನ್ನುವುದು ವಿಷಯ. ಆದ್ರೆ ನೀನೇನು ಈಗ ಇಲ್ಲಿ ಅಡ್ಡ ಕೂತ್ಕೊಂಡ್ರೆ ನಾನು ಹೋಗುವಲ್ಲಿ ಹೋಗಿ ಗುರುಗಳ ಮುಂದೆ, ಹಿರಿಯರ ಮುಂದೆ, ದೇವರ ಮುಂದೆ ಎಲ್ಲ ಕೂತ್ಕೊಳ್ತೇವೆ. ಅಲ್ಲ, ನೀನು ಕೂತ್ಕೊಂಡ್ರೆ ನನ್ಗೆ ಹೋಗುವಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗುದಿಲ್ವಾ? ಬಂದವರು ನೀವು ಹೋಗ್ಬೇಕಾದ್ರೆ ನಾನು ಕಳಿಸ್ಬೇಕು. ಅಲ್ಲಿ ನೀ ಕಳಿಸ್ಬೇಕಂತ ಹೇಳಿದ್ರೆ ನನ್ಗೆ ಯಾವ್ದೋ ಒಂದು ಗುರಿ ಇಟ್ಕೊಂಡು ಬಂದಿದ್ದೆ, ಇಂತಲ್ಲಿಗೆ ಹೋಗ್ಬೇಕು ಅಂತ. ಸ್ವಾಮಿ ಆದೀತು, ನಿಮ್ಮ ಗುರಿಗೆ ನಾನು ಯಾವತ್ತೂ ಅಡ್ಡಿ ಮಾಡುವ ಅಲ್ಲ. ಸ್ವಾಮಿ, ಈ ಹಿಂದೆ ಯಾರು ಕಂಡು ಕೇಳರಿಯದ ಸಮುದ್ರದ ಆಳದಲ್ಲಿ ಹುಡುಕಿದ ನಗರವನ್ನು ಮೇಲೆತ್ತಿ 1000 ಬಾಗಿಲುಗಳಿಂದ ನಿರ್ಮಾಣ ಮಾಡಿ ದ್ವಾರಕಾ ಎಂಬ ಹೆಸರು ತೆತ್ತವರು ನಾವು. ಯಾವುದು ಇದೆ ಈಗ ನೀವಿರುವ ಊರು ಅದೇ. ನಾನು ಹೋಗುವಲ್ಲಿ ಹೋಗ್ಬೇಕಂದದ್ದು ಅಲ್ಲಿಗೆ. ಹಾಗಾದ್ರೆ ಊರಿಗೆ ತಪ್ಪಲಿಲ್ಲ ಅಂತ ಆಯ್ತು. ಬಂದದ್ದು ನಿಮಗೂ ಕಾಣ್ತದೆ, ನನಗೂ ಸರಿ ಇದೆ. ಇದು ದ್ವಾರಕೆ ಇದೆಯಾ? ದ್ವಾರಕೆ ಇಲ್ಲಿ ಅವನ ಪರಿಚಯ ಉಂಟ ನಿನಗೆ? ಯಾರದ್ದು? ಕೃಷ್ಣ. ಅಲ್ಲ, ನಿಮಗೂ ಉಂಟ? ನಾನು ನನಗೆ ಪರಿಚಯ ಉಂಟು. ಹೌದಾ? ಅಂದ್ರೆ ಕಣ್ಣಿಗಿಲ್ಲ, ತಲೆಗುಂಟು, ಮನಸ್ಸಿನಲ್ಲಿ. ಅದೇ ಅದೇ ಹೇಗೆ ಕಲ್ಪನೆಯಲ್ಲಿ. ಏನು ಕೃಷ್ಣ ಅಂದ್ರೆ ಸಾಧಾರಣ ಹೀಗೇ ಇದ್ದಾನೆ. ಸಾಧಾರಣ ಹೇಗೆ ಒಂದು ಕೇಳು, ಯಾಕಂದ್ರೆ ನಾನು ನೋಡ್ಲಿಲ್ಲ. ಅಂದ್ರೆ ನೋಡುವ ಅವಕಾಶ ಉಂಟ ಇಲ್ವೋ? ಹೌದಾ? ಕೇಳಿ ಆದ್ರೂ ತಿಳ್ಕೊಂಡು. ಕೇಳು, ಯಥಾವತ್ತಾದ ಒಂದು ಆಳುತನ. ಎಲ್ಲ ಸಾಕು, ಆಳ್ತಾನ ಸಾಕು. ಕಪ್ಪು ಅಂದ್ರೆ ನೀಲ ವರ್ಣ, ಯಾವ ಆಕಾಶದಂತೆ ಅನಂತ. ಹೌದು, ನಿರ್ಮಲ ಮನಸ್ಸುಳ್ಳವ, ಹೆಣ್ಣು ಅಲ್ಲ ಗಂಡು ಅಲ್ಲ. ಅಂದ್ರೆ ಅಲ್ಲ, ನಡೆ ನುಡಿಯಲ್ಲಿ ಅಷ್ಟು ಹೀಗೆ ಹೀಗೆ ಅದು 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 ಅಲ್ವಾ? ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದ್ರೆ ಆಣ್ಕೋಣ ಅಂತ ಹೇಳುದಲ್ಲ. ಅದೇ ಇಲ್ಲಿ ವ್ಯತ್ಯಾಸವಾಯ್ತು. ನಿಮ್ಮ ಮನಸ್ಸು ನನಗೆ ಅರ್ಥ. ಮತ್ತೆ ಯಾವ ಸಂದರ್ಭದಲ್ಲಿಯೂ ಯಾವ ವೇಷವನ್ನೂ ಮಾಡಬಲ್ಲ. ಮಾಡ್ತಾರೆ ಅಂತ ಪ್ರಸಂಗ ಬಂದಿದೆ. ಪ್ರಸಂಗದಲ್ಲಿ ಯಾವ ವೇಷಕ್ಕೂ ಹಿಂಜರಿಯದ ವ್ಯಕ್ತಿ. ಹೌದಂತೆ. ಯಾರನ್ನು ಏನನ್ನೂ ಮಾಡಿ ತೋರಿಸಬಲ್ಲ. ಹೌದಾ? ಅಂತವ ಎನ್ನುವುದು ಕಲ್ಪನೆಯಲ್ಲಿ. ನಿಮ್ಮ ಹೃದಯದಲ್ಲಿ ಅವನ ಕುರಿತಾಗಿ ಸ್ಥಾಪಿತವಾದ ಅಭಿಮಾನ. ಹೌದೌದು, ಅವ ಕೃಷ್ಣ. ಕೃಷ್ಣ ಕೊಂಡಿದ್ಯಾ? ಕಂಡರಂಗದಿಂದ ಮಾತ್ರ ಕಂಡವರು ನೀವು, ಕಣ್ಣಿನಿಂದ ನೋಡಿ ನಾನೇ ಆ ಕೃಷ್ಣ. ಸ್ವಾಮಿ, ನನಗೆ ಕಣ್ಣು ಕಾಣದೆ ಹೋದ್ರು ಒಂದು ಗಳಿಗೆ ಮಟ್ಟಿಗೆ ಕಣ್ಣು ತೆರೆಸಿದಂತಾಯಿತು. ಈ ಕಣ್ಣು ವಯಸ್ಸಾದ ಮೇಲೆ ಮಂದವಾದೀತು, ಆದರೆ ಹೃದಯದ ಕಣ್ಣುಂಟಲ್ಲ, ಅದು ಯಾವತ್ತೂ ಕುರುಡಾಗೋದಿಲ್ಲ. ಸ್ವಾಮಿ, ದ್ವಾರಕೆಯಲ್ಲೇ ಇದ್ದಾಗ ಈ ದ್ವಾರಕೆಯೇ ಅನೇಕ ವಿದ್ವಾಂಸರಿಂದ ಕೂಡಿದ ಒಂದು ಪ್ರಭಾವಲಯ. ಇದ್ದಕ್ಕಿದ್ದಾಕೆ ನೋಡ್ತೇನೆ, ಒಂದು ತೇಜಪುಂಜ ಹಿಡಿದು ಬಂತು. ಅರೆ ತೇಜಸ್ಸ
ಅಲ್ಲ. ಹಾ. ನಕ್ಷತ್ರ ಅಂದರೆ ಒಂದು, ಹಾ. ನಕ್ಷತ್ರ ಪುಂಜ ಅಂದರೆ ಅದು ನಕ್ಷತ್ರಗಳ ಒಂದು ಸಮೂಹ. ಸಮೂಹ. ಹಾಗೆ ತೇಜಸ್ ಅಲ್ಲ, ತೇಜ ಪುಣ್ಯ ಒಂದು ನಮ್ಮ ದ್ವಾರಕೆಗೆ ಬರುತ್ತಿರುವುದನ್ನು ಕಂಡೆ. ಅದು ನೀವು. ಇದು ನಿನ್ನ ಬಾಯಿಂದ ಸತ್ಯದ ಮಾತು ಅಲ್ಲ ಇದು. ನಮಗೆ ಸುಳ್ಳಾಡುವ ಅನಿವಾರ್ಯತೆ ಬರಲಿಲ್ಲ. ನಾನು ಕೇಳಿದ್ದೇನೆ, ನೀನು ಸುಳ್ಳಾಡುವವನೇ ಅಲ್ಲ. ಯಾಕಾಗಬೇಕು ಸ್ವಾಮಿ? ಅದೇ ಹೇಳು. ಈ ಪ್ರಪಂಚ ಗೊತ್ತಿರುವುದೇ ಸತ್ಯದ ಆಧಾರದ ಮೇಲೆ ಅಂತ ಉಂಟು ಸ್ವಾಮಿ. ವಾ. ಜ್ಞಾನಿಗಳು ತಾವು ಕೇವಲ ಕೂದಲು ಮಾತ್ರ ಬೆಳೆದದ್ದಲ್ಲ, ಬುದ್ಧಿಯು ಪಕ್ವವಾಗಿದೆ. ಏನು? ನನ್ನನ್ನು ಕಾಣದೇ ಇದ್ದ ನೀವು ನನ್ನನ್ನು ಅರಸುತ್ತಾ ಬಂದವರು. ಯಾರೇ ಆಗಲಿ ಬಂದ ನಿಮಗೆ ಒಬ್ಬ ಮನೆಯವನಾಗಿ ಸತ್ಕಾರ ಮಾಡಬೇಕಾದ್ದು ನನ್ನ ಧರ್ಮ. ಹಾಗಾಗಿ ಕೂತ್ಕೊಳ್ಳಿ, ಬೇಕಾದ್ದನ್ನು ಕೇಳಿ ಬೈರಿ ಸ್ವಾಮಿ. ವಾ. ತಿರುಗಾಡ್ತಾ ಇರ್ಬೇಕು. ನೀವು ಎಲ್ಲಿದ್ದವರು ಕೇಳಬಾರ್ದು. ಯಾಕೆ? ಕೆಲವಷ್ಟು ವಸ್ತು ಮತ್ತು ವ್ಯಕ್ತಿಗಳಿಗೆ ತಿರುಗಾಡುವುದರಿಂದ ಶ್ರೇಷ್ಠತ್ವ ಬರ್ತದೆ. ಬ್ರಹ್ಮನ್ ಸಂಪೂಜ್ಯತೆ ರಾಜ, ಬ್ರಹ್ಮನ್ ಸಂಪೂಜ್ಯತೆ ಚಕ್ರ, ಬ್ರಹ್ಮನ್ ಸಂಪೂಜ್ಯತೆ ದ್ವಿಜ. ದ್ವಿಜದಾತವನ್ನು ತಿರುಗಾಡ್ತಾ ಇದ್ರೆ ಅದರಿಂದ ಲೋಕದ ಉದ್ಧಾರವೂ ಆಗ್ತದೆ, ಅವನಿಗೆ ಲೋಕದ ಅನುಭವವೂ ಆಗ್ತದೆ, ಪೂಜ್ಯತೆಯೂ ಸಿಗ್ತದೆ. ಅಂತಹ ಪೂಜ್ಯತೆಯನ್ನು ಗಳಿಸಿದ ಪುಣ್ಯಾತ್ಮರು ನೀವು. ಈ ಸೇವಕರಲ್ಲಿ ಏನನ್ನು ಬಯಸಿ ಬಂದ್ರಿ? ನಾನು ಸ್ವಾರ್ಥಾಪೇಕ್ಷೆಯನ್ನ ಬಯಸುವ ಅಲ್ಲ. ಅದು ಬಂದಕ್ಕೆ ಒಂದು ಕಾರಣ ಇರಬಹುದು. ಉಂಟು. ಏನದು? ನಾನು ಒಬ್ಬ ದೇಶಾವರಿ ಬ್ರಾಹ್ಮಣ. ಇಲ್ಲಿ ನಿಮಂತ್ರಣೋತ್ಸವ ವಿಪ್ರ. ಬ್ರಾಹ್ಮಣನಿಗೆ ಕತೆ ಬೇಡ, ಎಲ್ಲಿಗೂ ಹೋಗ್ಬಹುದು. ವೇದಮೂರ್ತಿ ಅಂತ ನನ್ನ ಹೆಸರು. ವೇದಮೂರ್ತಿ ಸಾಕ್ಷಾತ್ ಹೆಸರಿತ್ತವರಿಗೆ ಕೊಡ್ಬೇಕು. ಈಗ ಸದ್ಯಕ್ಕೆ ಇಲ್ಲಿ ಇದ್ರ ಎಂತದು ಯಾವುದ್ರ ಹೆಸರು ಹೇಳಿದ್ರು? ಊರಿನ ಹಾಗಾದ್ರೆ ವಿದರ್ಭ ಇರ್ಬೋದು. ಅದೇ 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 ಇದ್ರ ದರ್ಭ ಅಲ್ಲ. ಅದೇ ಅದೇ ಹಲ್ಲು ಉರಿದ ಕಾರಣ ವ್ಯತ್ಯಾಸಗಳಾಗ್ತದೆ. ಅವರು ಒಮ್ಮೆ ಶಬ್ದ ದೋಷ ಆಗ್ತದೆ. ಅದು ಕುಳ್ಳಿನಾಪುರ, ಅಲ್ಲಿಂದ ಬಂದ. ಸರಿ ಸರಿ. ಅಲ್ಲಿ ಯಜಮಾನ ಇದ್ದಾನಲ್ಲ ಭೀಷ್ಮಕ. ಹಾ, ಅವನ ಮಗಳು ಗೊತ್ತುಂಟ ನನಗೆ ಹೆಸರು ರುಕ್ಮಿಣಿ. ಹೌದು. ಆಗಿಲ್ಲ. ಊರಿನ ರಾಜನ ಅವನ ಹೆಸರು, ಅವಳ ಹೆಸರು ರುಕ್ಮಿಣಿ ಅಂತ. ಅವಳೊಂದು ಓಲೆ ಕೊಟ್ಟು ಕಳಿದ್ದಾಳೆ ನನ್ನಲ್ಲಿ. ಹೌದು ಹೌದು. ಯಾರಿಗೂ? ನಿನಗೆ. ವಿದರ್ಭ ರಾಜಕುಮಾರಿ ನನಗೊಂದು ವಲೆಯನ್ನು ಕೊಟ್ಟಿದ್ದ. ಹೌದು. ವಿಷಯ ಏನಂತ ಗೊತ್ತಾ ನಿಮ್ಗೆ? ವಿಷಯ ಇದ್ರ ಲೇಖನ ಯಾಕೆ ಬಾಯಲ್ಲಿ ಹೇಳುದಿಲ್ಲ ಆಗಿತ್ತ? ಓಲೆ ಓಲೆ ಇಲ್ಲ 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 ಓಲೆಯಲ್ಲ ಅಲ್ಲಿ ಕಟ್ಟಿಕೊಳ್ಳುವ ಅಲ್ಲ. ಹೌದು, ಅವಳು ಜಾಗ್ರತೆ ಅಂತ ಹೇಳಿದ್ದು ನಾನು. ಒಂದೆರಡು ಅಲ್ಲ ಮಾರಾಯ. ಹೌದಾ? ಸ್ವಾಮಿ ಅದೆಲ್ಲ ಯಾಕೆ ಬೇರೆ ಬೇಕಾದ್ರೂ ಕೊಡಿಸ್ತೇನೆ. ಅಲ್ಲ, ಇಲ್ಲೆಲ್ಲ ಇಟ್ಕೊಂಡೆ ಮಾರಾಯ. ಅದು ಎಲ್ಲಿ ಹೋಯ್ತಂತ ಗೊತ್ತಾಗುದಿಲ್ಲ. ಗೊತ್ತಾಯ್ತಾ? ಇಲ್ಲೆಲ್ಲೋ ಇದ್ದಿತ್ತು. ಅದು ಇವತ್ತು ಅದೊಂದೇ ಗೊತ್ತದೆ. ಯಾವುದು? ಅಲ್ಲಿ ಕೆಳಗೆ ಕೆಳಗೆ. ಸ್ವಾಮಿ ಸ್ವಾಮಿ, ನೀವು ಬ್ರಾಹ್ಮಣರು, ಖಳನಾಯಕನಲ್ಲ ರಕ್ಕಸ. ಅಲ್ಲ, ನಾನು ಕಳೆದೋಯ್ತಂತ ನೋವಿನಲ್ಲಿದ್ದೆ. ಸಿಕ್ಕಿದ್ದಲ್ಲ ಸಂತೋಷ. ಇದು ಓದಿ ವಿದರ್ಭ ರಾಜಕುಮಾರಿ ನನಗೆ ಕಳುಹಿಸಿದ ಓಲೆ. ಹೌದೌದು. ಏನು ಉಂಟಂತ ನೋಡ್ಬೇಕು. ಎಲ್ಲಾದ್ರೂ ನಾನು ಬಿಡಿಸ್ತೇನೆ ಅಂತ ಹೇಳಿ ಹಾಗಾಗತ್ತೆ. ಸ್ವಸ್ತಿ ಶ್ರೀ ಬ್ರಹ್ಮಾಂಡ ಗರ್ಭ ಚರಾಚರ ವಸ್ತು ಸಮ್ಮೇಳನಾಂಗ ಚಿತ್ತಜಾರ್ಯ ಸಗ ಕೇಶವ ಶ್ರೀ ಪುರುಷೋತ್ತಮ ನರಹರಿಗೆ ಚರಣ ಕಿಂಕರಿ ಕೊಂಡಿನಾಪುರ ಭೀಷ್ಮಕ ತೆರಳೆ ರುಕ್ಮಿಣಿ ಭಿನ್ನ ನಿರತ ಸೌಖ್ಯವು ಕುಶಲವದಯದಿಂದ ಭರಿಸಬೇವುದು ಸಾಂಪ್ರತವು ಒರಿಸಿಕೊಂಬುದು ಎನ್ನ ತೊರೆದಿರ ಜೀವಗಳಿರನು ನಿಶ್ಚಯಿರು ತರುಣಿ ಹತ್ಯಾದೋಷಬಹುದು ನಂಬಿಯೇ ಸ್ವಾಮಿ ಚರಣಕ್ಕೆ ಭಿನ್ನಹವು ಬರೆದಿಹ ಪತ್ರವನು ಬರೆದಿಹ ಪತ್ರವನು ಓದುತ್ತ ಹುರಿಬುದ ತೋಳಿದನು ಓದುತ್ತ ಹುರಿಬುದ ತೋಳಿದನು ಬರುವೆನು ಕಟ್ಟಿದ ಓದಿನ ವೆಳ್ಳುದು ಬರುವೆನು ಕಟ್ಟಿದ ಓದಿನ ವೆಳ್ಳುದ ಬರೆದು ತರವನ ಮೋಸೊಲಗಿಯುತ್ತೋ
ಪುತ್ರನಾದ ಶಿಶುಪಾಲನಿಗೆ ಕೊಡುವ ತೀರ್ಮಾನವನ್ನು ಅವಳ ಅಣ್ಣ ಮಾಡ್ತಾನಂತೆ. ತಂದೆಯ ಅಭಿಮತ ಹಾಗಿಲ್ಲ. ನನ್ನನ್ನೇ ಆ ರುಕ್ಮಿಣಿ ಸೇರಬೇಕೆನ್ನುವುದು ಮಾತಾಪಿತರ ಆಶಯ. ಅವಳ ಬಯಕೆಯೂ ಹಾಗೇ ಇದೆ. ಆದ್ರೆ ಇಷ್ಟ ಇಲ್ಲದ ಅವಳ ಅಣ್ಣ ರುಕ್ಮ ಎಂಬಾತ ತನ್ನ ಗೆಳೆಯನಾದ ಶಿಶುಪಾಲನಿಗೆ ಕೊಡುವ ತೀರ್ಮಾನಕ್ಕೆ ಮಾಡಿದ್ದಾರೆ. ಅದಕ್ಕೆ ಇವಳು ಬರ್ದತ್ತೇನು ಬಲ್ಲೆಯ? ಬರುವ ಸಪ್ತಮಿಯ ದಿನದಂದು ಕಾಳಿಕಾ ದೇವಾಲಯಕ್ಕೆ, ಊರ ಹೊರಗಿನ ಕಾಳಿಕಾ ದೇವಾಲಯಕ್ಕೆ ಬರ್ತೇನೆ. ಅಲ್ಲಿಯವರೆಗೆ ನೀವು ಬಂದು ನನ್ನನ್ನು ಒರೆಸಿ ನನ್ನ ಬದುಕನ್ನು ಉದ್ಧರಿಸಬೇಕು. ನೀವು ಬರುವುದು ತಡ ಆಗ್ತದೆ ಅಂತಾದ್ರೆ ನಿಮ್ಮ ಹೆಸರನ್ನು ಹೇಳಿ ನಾನು ಮಾಡಬೇಕು ಅಲ್ವಾ? ಹೌದು. ಒಬ್ಬ ಗಂಡಿನ ಅಲ್ಲ, ನಿನ್ನ ಹೆಸರು ಹೇಳಿ ಪ್ರಾಣ ಬಿಡ್ತಾಳೆ ಅಂತ ಹೇಳಿದ್ರೆ ಪಾಪ ತಟ್ಟು ಅಂತಂದ್ರೆ ಹೌದು. ಹಾಗಾಗಿ ನಾನು ಶ್ರೀಹತ್ಯಾ ಪಾತ್ರವನ್ನು ಮಾಡುವುದಿಲ್ಲ. ದುಷ್ಟ ಸಂಹಾರ ಅಲ್ವಾ ಸ್ವಾಮಿ? ಆಯ್ತು, ಈ ಲೇಖನವನ್ನು ಹಿಡಿದುಕೊಂಡು ಹೋಗಿ ಇದಕ್ಕೆ ಬೇಕಾದ ಉತ್ತರವನ್ನು ಬರೀತೇನೆ. ನಿಮಗೆ ಇಲ್ಲಿಗೆ ಬರುವಾಗ ನನ್ನನ್ನು ಕಂಡು ಯಾರು ಅವ ಅಂತ ಹುಡುಕಿದ್ರು, ಹಾಗೆ ಮರೆತರೆ ಉತ್ತರ ಬರೆದಿದ್ದೇನೆ. ಧೈರ್ಯವಾಗಿ ಕೇಳಬೇಕು. ಸಪ್ತ ಕಾಲಕ್ಕೆ ನಾನು ಹೋಗ್ತೇನಂತೆ. ನನ್ನ ಬಲರಾಮನಲ್ಲಿ ಹೇಳಿ ಯಾದವ ಸೇನೆಯನ್ನು ಕೂಡಿಕೊಂಡು